ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡಿ ಆಳಂದದಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ. ನೋಡಿ, ಈಗಾಗಲೇ ಹಿಂದೆ ಮಹದೇವಪುರ ಇರ್ಬೋದು ಅಥವಾ ಈಗ ಆಳಂದ್ ವಿಚಾರ ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ನಾವು ಇರ್ಬೋದು, ಭಾಳ ಸ್ಪಷ್ಟವಾಗಿ ದಾಖಲೆಗಳ ಸಮೇತನ ಪಬ್ಲಿಕ್ ಡೊಮೇನಲ್ಲಿ ಇಟ್ಟಿದ್ದೀವಿ. ಆದರೆ ಎಲೆಕ್ಷನ್ ಕಮಿಷನ್ ಅವರು ಉತ್ತರ ಕೊಡೋದು ಬಿಟ್ಟು ಅವರು ಅವರ ಪೊಲಿಟಿಕಲ್ ಮಾಸ್ಟರ್ಸನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು ಸರಿಯಲ್ಲ. ಈಗ 2023ರಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ತಾವು ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ನನ್ನ ಜೊತೆ ಎಲೆಕ್ಷನ್ ಕಮಿಷನಿಗೆ ಬಂದಿದ್ವಿ. ನಮಗೆ ಮಾಹಿತಿ ಏನು ಬಂತಂದರೆ 7250 ವೋಟ್ಗಳನ್ನು ಇವರು ಕಡಿತ ಮಾಡ್ತಾ ಇದ್ದಾರೆ. ಯಾವ ವೋಟ್ಗಳಿದು? ಯೂಶಲಿ ಕಾಂಗ್ರೆಸ್ ಸಿಂಪಥೈಸರ್ ವೋಟ್ಗಳನ್ನು ಇವರು ಕಡಿತ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಬಂತು. ಮಾಹಿತಿ ಬಂದ ಮೇಲೆ ನಾವು ಬಿ ಆರ್ ಪಾಟೀಲ್ ಅವರು ನಾವು ಎಲೆಕ್ಷನ್ ಕಮಿಷನಿಗೆ ಹೋಗಿ ದೂರನ್ನು ನಾವು ಕೊಟ್ಟಿವಿ. ಆ ದೂರನ್ನು ಅಲ್ಲಿ ಫಾರ್ವರ್ಡ್ ಮಾಡ್ತಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಮೇಲ್ನೋಟಕ್ಕೆ ಒಂದು ಇನ್ವೆಸ್ಟಿಗೇಷನನ್ನು ಮಾಡಿದಾಗ ಅವಾಗ ಕಂಡು ಬಂದಿದ್ದೇನಪ್ಪ ಅಂದರೆ, ನಿಜವಾಗ್ಲೂ ಕೂಡ ನಾವೇನು ದೂರು ನೀಡಿದ್ದೀವಿ ಅದು ಸರಿ ಅಂತ ಬಂತು. ದೂರ ಏನಿತ್ತು ಅಂದರೆ, ನಮಗೆ ಮಾಹಿತಿ ಇರಲಾರ್ದೆ ನಮ್ಮ ವೋಟ್ಗಳನ್ನು ಕಡಿತ ಮಾಡ್ತಾ ಇದ್ದಾರೆ ಯಾರೋ. ಅಂದರೆ ನನ್ನ ವೋಟು ಯಾರೋ ಬೇರೆ ವ್ಯಕ್ತಿ ಮೊಬೈಲ್ ಮುಖಾಂತರ ಅರ್ಜಿಗಳು ಫಾರ್ಮ್ 7 ಅರ್ಜಿಗಳನ್ನು ಹಾಕಿ ಅವರು ಏನೋ ವೋಟರ್ ಲಿಸ್ಟಿಂದ ತೆಗಿತಾ ಇದ್ದಾರೆ ಅಂತ. ಆವಾಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರಿಗೆ ಮೇಲೆ ಒತ್ತಡ ತಂದು ನಾವು FIR ಮಾಡಿಸಿದ್ವಿ. FIR ಆದಮೇಲೆ ಇನ್ವೆಸ್ಟಿಗೇಷನಲ್ಲಿ ಏನು ಬಂತು ಅಂದರೆ, 6018 ವೋಟ್ಗಳನ್ನು ಮತದಾರರನ್ನು ಪರಿಶೀಲನೆ ಮಾಡಿದಾಗ ಆ 6018 ಮತದಾರರು 6018 ಮತದಾರರ ಪೈಕಿ ಬರೀ 24 ಜನ ಅಷ್ಟೇ ಅವರು ಅರ್ಜಿಯನ್ನು ನೇರವಾಗಿ ಕೊಟ್ಟಿರೋದು, ಜೆನ್ಯೂನ್ ಅರ್ಜಿಗಳಿದೆ. ಮಿಕ್ಕಿದ್ದು 5900 ಚಿಲ್ಲರೆ ಅರ್ಜಿಗಳಿಗೆ ಯಾರು ಮಾಹಿತಿ ಕೊಟ್ಟಿರೋದು ಗೊತ್ತಿಲ್ಲ, ಯಾರು ತೆಗಿಬೇಕಂತ ಅರ್ಜಿ ಕೊಟ್ಟಿರೋದು ಗೊತ್ತಿಲ್ಲ ಅಂತ. ನಾವು ಅದಾದಮೇಲೆ ಇನ್ವೆಸ್ಟಿಗೇಷನ್ ಇನ್ನೂ ಸ್ವಲ್ಪ ಆಳವಾಗಿ ಮಾಡಿದಾಗ ಗೊತ್ತಾಯಿತು, ಬಿಹಾರು, UP, ಮಧ್ಯಪ್ರದೇಶ, ಜಾರ್ಖಂಡು, ಗುಜರಾತ್ ಸ್ಟೇಟ್ಗಳಿಂದ ಈ ಮೊಬೈಲ್ ನಂಬರ್ಗಳು ರಿಜಿಸ್ಟರ್ ಆಗಿದೆ. ಅಲ್ಲಿಂದ ಒಂದೊಂದು ಮೊಬೈಲಿಂದ 20-30 ವೋಟ್ಗಳನ್ನು ತೆಗಿಬೇಕು ಅಂದ್ಬಿಟ್ಟು ಫಾರ್ಮ್ 7 ಮುಖಾಂತರ ಅರ್ಜಿ ಹಾಕಿದ್ದಾರೆ. ಸೊ ಇದನ್ನು ನಾವು ತನಿಖೆ ಮಾಡಬೇಕಂತ ನಾವು ಆಗ್ರಹ ಮಾಡಿದಾಗ ನಮಗೆ ಏನು ಲಿಮಿಟೆಡ್ ಮಾಹಿತಿ ಇರುತ್ತೆ. ಅಲ್ಲಿ BLO ARO ಏನು ಮಾಹಿತಿಗಳು ಕೊಡ್ತಾರೆ ಅಷ್ಟೇ ನಮಗೆ ಮಾಹಿತಿ ಇರ್ತದೆ. ಹೆಚ್ಚಿನ ಮಾಹಿತಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೆ ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಕೊಡಬೇಕಾಗ್ತದೆ. ಹಲವಾರು ಬಾರಿ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯವರು 18 ಬಾರಿ ಪತ್ರ ಬರೆದ್ರೂ ಕೂಡ ಈವರೆಗೂ ಕೂಡ ಸಂಪೂರ್ಣ ಮಾಹಿತಿ ನಮಗೆ ಕೊಟ್ಟಿಲ್ಲ. 2 ವರ್ಷ ಆಗ್ತಾ ಬಂದಿದೆ, 18 ಪತ್ರಗಳು ಬರೆದಿದ್ದೇವೆ. ಆದರೂ ಕೂಡ ಸ್ಟೇಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳಿಗೆ ಮಾಹಿತಿ ಯಾಕೆ ಕೊಡ್ತಾ ಇಲ್ಲ ಅಂತ ಸ್ಪಷ್ಟವಾದಂಥ ಉತ್ತರ ನಮಗೆ ಬರ್ತಾ ಇಲ್ಲ. ಸಹಜವಾಗಿ ಇದನ್ನು ಈ ಮಾಹಿತಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಂದೆ ಆಗಿದೆ. ಯಾಕಂದರೆ ನಾವು ಕೇಳ್ತಾ ಇರೋದು ಡಿವೈಸ್ ಯಾರ್ದು, ಡಿವೈಸ್ನಲ್ಲಿರುವಂಥ IP ಗಳು ಯಾರ್ದು, ಆ ಡೆಸ್ಟಿನೇಷನ್ IP ಯಾರ್ದಿದೆ, ಮತ್ತು OTP ಹೇಗೆ ಬರ್ತಾ ಇದೆ, ಅದಕ್ಕೆ ಮಲ್ಟಿಪಲ್ OTPs ಹೇಗೆ ಬರ್ತಾ ಇದೆ, ಮಲ್ಟಿಪಲ್ ಲಾಗಿನ್ಸ್ ಒಂದೇ ನಂಬರಿಗೆ ಹೇಗೆ ಕೊಡ್ತಾ ಇದ್ದೀರಾ ಅಂತ ನಾವು ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ನಾವು ಮಾಹಿತಿಯನ್ನು ಕೇಳ್ತಾ ಇದ್ದರೆ ಅವರು ನಮಗೆ ಕೊಡ್ತಾ ಇಲ್ಲ. ಖಂಡಿತವಾಗೂ ಇದರಲ್ಲಿ ಏನು ಪ್ರೂವ್ ಆಗುತ್ತೆ ಅಂದರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ನೈದರ್ ಫ್ರೀ ನಾರ್ ಫೇರ್. ಅವರು ಕೈಗೊಂಬೆ ಆಗಿಬಿಟ್ಟಿದ್ದಾರೆ BJP ಅವರಿಗೆ. ಇದನ್ನು ಮಾಡಿಸ್ತಾ ಇರೋದೇ BJP ಅಂತ ನಮ್ಮ ನೇರ ಆರೋಪ. BJPಗೆ ಪ್ರೊಟೆಕ್ಟ್ ಮಾಡ್ತಾ ಇರೋದು ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸರ್, ಈಗ ಮಹದೇವಪುರ ಮತ್ತೆ ಆಳಂದ ಎರಡೂ ಓಕೆ ಸರ್, ಅದಕ್ಕೆ ಎಲೆಕ್ಷನ್ ಕಮಿಷನ್ ಕೂಡ ಅಫಿಡವಿಟ್ ಕೊಡಿ ಅಂತ ಈ ಥರದ್ದೇನೋ ಕೇಳ್ತಿದೆ. ಕೊಟ್ಟಿದ್ದೀವಲ್ಲ. ಇಲ್ಲ ಒಂದು ನಿಮಿಷ, ದಯವಿಟ್ಟು ಕ್ಷಮಿಸಬೇಕು, ನಾವು ಹೋಗ್ತಿಲ್ಲ ಅಂತ. ಅಫಿಡವಿಟ್ ಏನಕ್ಕೆ ಕೊಡ್ಬೇಕು? ನಾವು ಸಾಕ್ಷಿಯನ್ನು ನಾವು ಕೊಟ್ಟಿದ್ದೀವಿ. ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ನಮ್ಗೆ ಅಫಿಡವಿಟ್ ಕೊಡಲಿ, ನಾವು ಕೊಟ್ಟಿರೋ ವೋಟರ್ ಲಿಸ್ಟು ಕರೆಕ್ಟ್ ಇದೆ, 100% ಕರೆಕ್ಟ್ ಇದೆ, ಯಾವುದೇ ಲೋಪ ಇಲ್ಲ ಅಂತ. ಅವ್ರು ಯಾರ್ರೀ ಅಫಿಡವಿಟ್ ಕೇಳಕ್ಕೆ ನಮಗೆ? ನಾವು ಸಾಕ್ಷಿಯನ್ನು ಮುಂದಿಟ್ಕೊಂಡು ನಾವು ಕೊಡ್ತಾ ಇದ್ದೀವಿ, ಅದನ್ನು ವೆರಿಫೈ ಮಾಡೋದು ಬಿಟ್ಟು ಅಫಿಡವಿಟ್ ಕೇಳೋದೇನಿದೆ? ಅಂದರೆ ನೀವು ನಾಳೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗೆಲ್ಲ ಅಫಿಡವಿಟ್ ಕೊಡ್ತೀರಾ ನೀವು? ಏನಿದು ನಾಟಕ? ಈಗ ಸರಿ ಇದ್ದಂಥ ಸಂದರ್ಭದಲ್ಲಿ ನೀವು ಕೊಟ್ಟಿದ್ದೆಲ್ಲ ಸರಿ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ರೆ? ಒಂದು ವಿಚಾರ ಇಲ್ಲ ದಯವಿಟ್ಟು ನನಗೆ ಸ್ಪಷ್ಟವಾಗಿ ಹೇಳ್ಬೇಕು. ತಾವು ಹಿಂದೆ ಮುಂದೆ ಎಲ್ಲಿ ನೋಡ್ತಾ ಇದ್ದೀವಿ? ನಾವು ಕೊಟ್ಟಿದ್ದೀವಲ್ಲ ದಾಖಲೆಗಳು.
ಇನ್ನೇನು ಕೊಡಬೇಕು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಆಸ್ಕಿಂಗ್ ಫಾರ್ ಪ್ರೂಫ್. ವಿ ಹ್ಯಾವ್ ಗಿವನ್ ಪ್ರೂಫ್. ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್ ಟು ಇನ್ವೆಸ್ಟಿಗೇಟ್? ಈಗ ಮಹದೇವಪುರದಲ್ಲೇ ಒಂದು ಉದಾಹರಣೆ ಕೊಡೋಣ ಸರ್. ಒಂದೇ ಅಡ್ರೆಸ್ನಲ್ಲಿ 78 ಜನ ಇದ್ರು. ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಏನು ಹೇಳುತ್ತೆ? 20 ಜನಕ್ಕಿಂತ ಹೆಚ್ಚಾಗಿದ್ರೆ ಅವರು ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕು. ಮಾಡಿದ್ರಾ? ಈ ಜೆಂಡರ್ ಡಿಸ್ಪ್ಯಾರಿಟಿ ಇದ್ರೆ ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕು. ಈ 78 ಜನರಲ್ಲಿ 3 ಜನ ಮಹಿಳೆಯರಿದ್ದಾರೆ, ಮಿಕ್ಕಿದ ಜನ ಎಲ್ಲರೂ ಪುರುಷರಿದ್ದಾರೆ. ಫಿಸಿಕಲ್ ವೆರಿಫಿಕೇಶನ್ ಮಾಡಿದ್ರ? ಒಂದೇ ಕ್ಷೇತ್ರದಲ್ಲಿ 4%ಗಿಂತ ಹೆಚ್ಚಾಗಿ ವೋಟರ್ ಎನ್ರೋಲ್ಮೆಂಟ್ ಆದರೆ ನೀವು ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು ಅಂತ ಇದೆ. ಮಹದೇವಪುರದಲ್ಲಿ 8.8% ಜಾಸ್ತಿ ಆಗಿದೆ. ಇವ್ರೇನಾದರೂ ಮಾಡಿದ್ರ ಅದ್ರ ಬಗ್ಗೆ? ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ನೀವು ಏನು ಬಲ್ಕ್ ವೋಟರ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆಗಲ್ಲ, ಸಿಂಗಲ್ ವೋಟರ್ ರಿಜಿಸ್ಟ್ರೇಷನು ಮಾಡಲಿಕ್ಕೆ ಆಗಲ್ಲ. ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಪಬ್ನಲ್ಲಿ ಮಾಡಿದಾಗ ಇವ್ರೇನು ಕತ್ತೆ ಕಾಯ್ತಾ ಇದ್ರ ಎಲೆಕ್ಷನ್ ಕಮಿಷನ್ದವರು? ಅದು ಅವ್ರ ಜವಾಬ್ದಾರಿನಾ, ನನ್ನ ಜವಾಬ್ದಾರಿನಾ? ಇದಕ್ಕಿಂತ ಏನು ಸಾಕ್ಷಿಗಳು ಬೇಕು ನಾವು ನಿಮ್ಮ ಹತ್ರ? 6018 ವೋಟರ್ಸ್ನಲ್ಲಿ ಏನು ಇವರು ಡಿಲಿಷನಿಗೆ ಕೊಟ್ಟಿದ್ದಾರೆ, ಅದನ್ನು ಪರಿಷ್ಕರಣೆ ಮಾಡಿದಾಗ, ಪರಿಶೀಲನೆ ಮಾಡಿದಾಗ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಏನು ಹೇಳ್ತಾ ಇದ್ರೆ ಬರೀ 24 ಮಾತ್ರ ಜೆನ್ಯೂನ್ ಇದೆ ಅಂತ. ಅದ್ರ ಜವಾಬ್ದಾರಿ ಕ್ಯಾಂಡಿಡೇಟ್ದ ಏನು ಎಲೆಕ್ಷನ್ ಕಮಿಷನ್ದ? ವಾಟ್ ನಾನ್ಸೆನ್ಸ್ ಆರ್ ದೀಸ್ ಪೀಪಲ್ ಟಾಕಿಂಗ್? ನೀವು ಮಾಡಿರೋ ಆರೋಪಕ್ಕೆ ನೀವು ಕೋರ್ಟ್ ಹೋಗ್ಬೋದಾ? ಆಪ್ಷನ್ ಇದೆಯಾ ಸರ್? ನೋಡಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮಾಹಿತಿ ಕೊಟ್ಟರೆ ತಾನೇ ನಮಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಮಾಹಿತಿ ಯಾಕೆ ಕೊಡ್ತಾ ಇಲ್ಲ ಮಾಹಿತಿ ನಮ್ಗೆ ಹೇಳಿ? ಹೌದು, ಸಾಕ್ಷಿ ಕೊಟ್ಟ ಮೇಲೆ FIR ಆಗಿರೋದಲ್ಲ. FIR ಆದ್ಮೇಲೆ ಇನ್ವೆಸ್ಟಿಗೇಷನ್ ಆಗ್ತಾ ಇರೋದು. ಇನ್ವೆಸ್ಟಿಗೇಷನ್ ಆದ್ಮೇಲೆ ತಾನೇ ನಮ್ಗೆ ಏನಾದ್ರು ಕೊಟ್ರೆ, ಹೌದು ಹಿಂಗೆ ಟೆಕ್ನಿಕಲ್ ಡೀಟೇಲ್ಸ್ ಕೊಟ್ರೆ ವಿ ವಿಲ್ ಗೋ ಟು ಕೋರ್ಟ್ ಆಲ್ಸೋ. ನೋಡೋಣ, ಈಗ BR ಪಾಟೀಲ್ ಅವ್ರು ಬರಲಿ. ಈಗ ದೇರ್ ಆರ್ 2 ಆಪ್ಷನ್ಸ್ ಸರ್. ನೀವು ಹೇಳ್ದಂಗೆ ವೈಯಕ್ತಿಕವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ನೀವು ಹೇಳ್ಬೋದಾಗಿತ್ತು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಆಧಾರದ FIR ಆಗಿದೆ. FIR ಆಧಾರದ ಇನ್ವೆಸ್ಟಿಗೇಷನ್ ಆಗಿದೆ. ಇವಾಗ ಇನ್ವೆಸ್ಟಿಗೇಷನ್ ಎಲ್ಲಿ ನಿಂತಿದೆ? ಮಾಹಿತಿ ಕೊರತೆಯಿಂದ. ಮಾಹಿತಿ ಕೊಡಬೇಕಾಗಿರೋರು ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅವ್ರ ಜವಾಬ್ದಾರಿನೂ ಕೂಡ ನಾವೇ ಮಾಡಬೇಕು ಅಂದರೆ ಏನಾದರೂ ಲಾಜಿಕ್ ಇದೆಯಾ ಇವ್ರ ಎಕ್ಸ್ಪ್ಲನೇಷನ್ನಲ್ಲಿ? ಸಿ, ವಾಟ್ ಈಸ್ ದ ಡ್ಯೂಟಿ ಆಫ್ ಎನಿ ಇನ್ಸ್ಟಿಟ್ಯೂಷನ್? ಅವ್ರ ಮೇಲೆ ಆರೋಪ ಬಂದಾಗ ಆ ಆರೋಪವನ್ನು ತಳ್ಳಹಾಕೋದಲ್ಲ, ಸಾಕ್ಷಿ ಸಮೇತ ತಳ್ಳಹಾಕಬೇಕು. ಅದು ಇದು ಬಿಟ್ಟು ನೀವು ಉಲ್ಟಾ ನಮಗೆ ಅಫಿಡವಿಟ್ ಹಾಕಿ ಯಾರಿಗ್ರಿ ಎದುರಿಸ್ತಾ ಇದ್ದೀರಾ? ಇವರು ವಿ ಆರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ನಿಮ್ಮ ಥರ ಸುಮ್ಮನೆ ಎಲ್ಲೋ ಸೆಲೆಕ್ಟ್ ಆಗಿ ಬಂದಿಲ್ಲ ನಾವು. ಯಾವಾಗಲೂ ಔಟ್ ಆಫ್ ಸಬ್ಜೆಕ್ಟೇ ಕೇಳ್ತೀರಾ ನಮಗೆ. ನೋಡಿ, ಅದೇ ಹೇಳ್ತೀನಿ ನೋಡಿ, ಬೆಂಗಳೂರು ಇರ್ಬೋದು, ಯಾವುದೇ ನಗರ ಇರ್ಬೋದು, ಡೆವಲಪ್ ಮಾಡೋದು ಸರ್ಕಾರದ ಜವಾಬ್ದಾರಿ, ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ಸರ್ಕಾರದ ಜವಾಬ್ದಾರಿ. ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ 2 ವರ್ಷ ಧಾರಾಕಾರ ಮಳೆ ಬರೋದ್ರಿಂದ ರಸ್ತೆಗಳು ಹಾಳಾಗಿದೆ. ಅದನ್ನು DK ಶಿವಕುಮಾರ್ ಅವರು ಒಪ್ಕೊಂಡು ಅದಕ್ಕೆ ಒಂದು ವಿಶೇಷ ಅಭಿಯಾನ ಮಾಡಿಬಿಟ್ಟು ಈಗಾಗಲೇ 4000 ಗುಂಡುಗಳನ್ನು ಐಡೆಂಟಿಫೈ ಮಾಡಿ ಮುಚ್ಚಿದ್ದಾರೆ. ಟೋಟಲಿ ಅರೌಂಡ್ 11,000 ಇದೆ ಅಂತ, ಥ್ರೂ ಔಟ್ ಸಿಟಿ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಇಟ್ಸ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ನಮ್ಮ ಕರ್ತವ್ಯ ಇದೆ, ನಮ್ಮ ಜವಾಬ್ದಾರಿ ಇದೆ. ನಾವು ಮೈ ಮೇಲೆ ಎಣ್ಣೆ ಹಾಕೊಂಡು ನಾವು ನಮ್ಮ ಜವಾಬ್ದಾರಿಯಿಂದ ಜಾರ್ಕೊಳಕ್ಕೆ ಆಗಲ್ಲ. ಇಟ್ ಈಸ್ ಅವರ್ ಡ್ಯೂಟಿ ಟು ಗಿವ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್. ವಿ ವಿಲ್ ಗಿವ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್. ನಮ್ದೇನಪ್ಪ ಅಂದರೆ ನಮಗೆ ಹೆಚ್ಚು ಸಹಕಾರ ಕೂಡ ನಮಗೆ ಎಲ್ಲ ಕಡೆಯಿಂದ ಬೇಕಾಗ್ತದೆ. ಈಗ ಉದಾಹರಣೆಗೆ ನಮ್ಮ ಬೆಂಗಳೂರು ಇಷ್ಟು ವೇಗದಲ್ಲಿ ಬೆಳೀತಾ ಇದೆ. ವಿ ಆರ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟೀಸ್ ಇನ್ ದ ವರ್ಲ್ಡ್. ನಮ್ಮದು ಬೆಂಗಳೂರದು GDP ಸೆಂಟ್ರಲ್ ಗೌರ್ಮೆಂಟು 8.3% ಅಂತ ಹೇಳಿದರು. ಬಟ್ ವಿ ಗ್ರೂ ಅಟ್ 10.5%. ಹೈಯೆಸ್ಟ್ ಮೈಗ್ರೇಷನ್ ಅಬ್ಸಾರ್ಪ್ಷನ್ನು ನಮ್ಮ ಬೆಂಗಳೂರಿನಲ್ಲಿ ಆಗ್ತಾ ಇರೋದು. ಇವತ್ತು ಉದ್ಯೋಗ ಹುಡ್ಕೊಂಡು ಜನರು ಇಲ್ಲಿ ಬರ್ತಾ ಇರೋದು. ಅದಕ್ಕೆ ನಾವು 16th ಫೈನಾನ್ಸ್ ಕಮಿಷನಲ್ಲಿ ನಾವೇನು ಹೇಳಿದ್ದೀವಿ, ನಾವು ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ. ಅದಕ್ಕೆ ತಕ್ಕಂಗೆ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕೊಡಬೇಕಾಗ್ತದೆ. ದಯವಿಟ್ಟು ಹೆಚ್ಚು ಅನುದಾನ ನಮಗೆ ಕೇಂದ್ರ ಸರ್ಕಾರದಿಂದ ಕೊಡಿ. ನಾವು ತೆರಿಗೆಯನ್ನು ನಮ್ಮ ಪಾಲು ಕೊಡಿ ಅಂತ ಕೇಳ್ತಾ ಇರೋದು. ಇವತ್ತು ನಾವು 100 ರೂಪಾಯಿ ಕಟ್ತಾ ಇದ್ರೆ ನಮಗೆ ಬರ್ತಾ ಇರೋದು 12 ರೂಪಾಯಿ ಅಷ್ಟೇ ಸರ್. ನಾವು ಕೇಳ್ತಾ ಇರೋದು 100 ರೂಪಾಯಿ ಕೊಡಬೇಡಿ, ನಮಗೆ 25 ರೂಪಾಯಿ ಕೊಡಿ, 30 ರೂಪಾಯಿ ಕೊಡಿ. ವಿ ವಿಲ್ ಗಿವ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್. ಇವಾಗಿರೋ ನಮ್ಮ ಆದಾಯದಲ್ಲಿ ನಾವು ಮಾಡ್ತಾ ಇದೀವಿ, ಇಲ್ಲ ಅಂತಲ್ಲ. ಇಟ್ಸ್ ಎ ವರ್ಕ್ ಇನ್ ಪ್ರೋಗ್ರೆಸ್. ವಿ ವಿಲ್ ಡೂ ಇಟ್. DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಈಗ ನವೆಂಬರ್ ಒಳಗಡೆ ಅದೆಲ್ಲನೂ ಮಾಡ್ತಾರೆ ಅಂತ. ಆಮೇಲೆ ಒಂದು ವಿಶೇಷವಾದಂಥ ಒಂದು ಸಮಿತಿಯನ್ನು ರಚನೆ ಮಾಡಲಿಕ್ಕೂ ಕೂಡ ಅವ್ರು ಒಪ್ಕೊಂಡಿದ್ದಾರೆ. ನಾನೇ ಸ್ವತಃ ಹೋಗ್ಬಿಟ್ಟು ಎಲ್ಲ ಈ ಔಟರ್ ರಿಂಗ್ ರೋಡ್ ಇರ್ಬೋದು, ಅಥವಾ ನಿಮ್ಮ ಎಲ್ಲಿ ಹೆಚ್ಚು ಟ್ಯಾಕ್ಸ್ ಜನರೇಟ್ ಆಗ್ತಾ ಇದೆ, ಎಲ್ಲಿ ಹೆಚ್ಚು ಉದ್ಯೋಗ ಜನರೇಟ್ ಆಗ್ತಾ ಇದೆ, ಆ ಎಲ್ಲ ಯೂನಿಯನ್ಗಳಿಗೆ, ಅಸೋಸಿಯೇಷನ್ಗಳಿಗೆ ನಾನೇ ಸ್ವತಃ ಕರೆದಿ ಮಾತಾಡಿ ಏನೇನು ಅವರಿಗೆ ಸಿವಿಕ್ ಕಮ್ಯುನಿಟೀಸ್ ಬೇಕು ಅದನ್ನು ಒಂದು ಪಟ್ಟಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತೀನಿ. ಅದನ್ನು
ಸೊ ಬಟ್ ನಾರಾ ಲೋಕೇಶ್ ಅವರು ಮಾಡಲೇಬೇಕಾಗುತ್ತೆ ಅದು, ಯಾಕಂದ್ರೆ ಅಲ್ಲಿ ಯಾರು ಬರ್ತಾ ಇಲ್ಲ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಅಲ್ಲಿ ಬಂಡವಾಳಕ್ಕೂ ಯಾರು ಹೋಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಯಾರಾದರೂ ಸ್ವಲ್ಪ ಸಿಟ್ಟಾದ್ರೆ ಅವ್ರು ಕರೆಯೋದು ಸಹಜ. ಅಲ್ಲಿ ಅವ್ರ ಸ್ವಂತ ಬಲದಿಂದ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನಮ್ಮಲ್ಲಿ ಇದು ಮಾಡ್ತಾ ಇದ್ದಾರೆ. ನೀವೇ ಯೋಚನೆ ಮಾಡಿ ಸರ್, ನೀವು ಕಾಂಪಿಟೇಷನ್ ಅಂತ ಇದ್ರಲ್ಲ, 4.5 ಲಕ್ಷ ಕೋಟಿ ರೂಪಾಯಿ IT ಎಕ್ಸ್ಪೋರ್ಟ್ಸ್ ಆಗಿದೆ ಹೋದ ವರ್ಷ, 4.5 ಲಕ್ಷ ಕೋಟಿ ರೂಪಾಯಿ. ನೆಕ್ಸ್ಟ್ ಯಾರು ಬರ್ತಾರೆ ಗೊತ್ತಾ? ತೆಲಂಗಾಣ ಎಷ್ಟು ಮಾಡಿದ್ದಾರೆ? 2,10,000 ಕೋಟಿ ರೂಪಾಯಿ, 2.1 lakh crore. ನಾವು 4.5 lakh crore. ನೀವೇ ಇಮ್ಯಾಜಿನ್ ಮಾಡಿ ಎಷ್ಟು ವೇಗದಲ್ಲಿ ಬೆಳೀತಾ ಇದ್ದೀವಿ ಅಂತ. ಸೊ ಇದಕ್ಕೆ ತಕ್ಕಂಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ಆದರೆ ಇನ್ ಬಿಟ್ವೀನ್ ನಾವು ಈ ಕ್ರಿಟಿಕಲಿ ನೀವು ನಮ್ಗೆ ಕ್ರಿಟಿಸೈಸ್ ಮಾಡಿ ಸೊಲ್ಯೂಷನ್ಸ್ ಕೊಡಿ. ಸುಮ್ಮನೆ ಕೆಲವು ನೋಡ್ತೀವಲ್ಲ, ಆರ್ಮ್ ಚೇರ್ ಥಿಂಕರ್ಸ್ ಇದ್ದಾರೆ, ದಿನ ಬಂದು ಮಾತನಾಡೋರು, ಅದು ಸರಿ ಇಲ್ಲ. ಯಾರೇ ಇರ್ಬೋದು ಸರ್, ಯು ಟೆಲ್, ನೀವು ನಮಗೆ BJP ಸಿಂಪಥೈಸರ್ ಇರ್ಬೋದು, BJP ಅವ್ರು ಇರ್ಬೋದು ಸರ್, ಯಾರೇ ಇರ್ಬೋದು, ಯು ಗಿವ್ ಅಸ್ ಸೊಲ್ಯೂಷನ್ಸ್, ವಿ ವಿಲ್ ಡೆಫಿನೆಟ್ಲಿ ಇಂಪ್ಲಿಮೆಂಟ್ ಇಟ್. ನಾವು ಸ್ಟೀಲ್ ಫ್ಲೈಓವರ್ ಮಾಡ್ಬೇಕಂದಿದ್ವಿ, ಸ್ಟೀಲ್ ಫ್ಲೈಓವರ್ ಬೇಡ ಅಂತ ಯಾರು ಮಾಡಿದ್ದು? ಇದೇ ರಾಜೀವ್ ಚಂದ್ರಶೇಖರ್ ಅವರು. ಯಾವ ಪಾರ್ಟಿದವರು? BJP ಅವರು. ಈಗ ಟನಲ್ ಮಾಡಬೇಕು ಅಂತ ಇದೀವಿ, ಅದಕ್ಕೂ ಬೇಡ ಅಂತಾರೆ. ಮತ್ತೆ ಹೆಂಗ್ ಹೋಗೋದು? ಯಾರ ಇರ್ಲಿ ನೋಡಿ, ಯಾರನ ಇರ್ಲಿ ರೀ, ಮೋಹನ್ ಇರ್ಲಿ, ಸೋಹನ್ ಇರ್ಲಿ, ಒಳ್ಳೆ ಸಲಹೆ ಕೊಟ್ರೆ ತಗೊಳಕ್ ತಯಾರಿದೀವಿ ನಾವು. BJP ಅವ್ರ ಕೆಲಸ ಏನಿದೆ ಇವ್ರೆ? ಅದಕ್ಕೂ ಒಂದ್ ಚಲೋ ಮಾಡಕ್ ಹೇಳಿ ಅವರಿಗೆಲ್ಲ. ನಾವು ನಮ್ಮ ಜನರಿಗೆ ನಾವು ಉತ್ತರ ಕೊಡ್ಬೇಕು, ಕೊಡ್ತೀವಿ ನಾವು. ನೋಡಿ, ಮಾಧ್ಯಮದಲ್ಲಿ ಬಂದಿರೋದನ್ನ ನಾನು ಅಪ್ಲೋಡ್ ಮಾಡ್ರೆ, ನಾನು ಶೂಟ್ ಮಾಡಿಲ್ಲ ಅದು, ಅಥವಾ AI ಜನರೇಟೆಡ್ ಅಲ್ಲ ಅದು. ಎಲ್ಲ ನಿಮ್ಮ ಮಾಧ್ಯಮದಲ್ಲೆಲ್ಲನೂ ಬಂದಿದೆ ಅಲ್ವಾ? ಅದು ನನಗೆ ಕೇಳಿಸ್ತಾ ಇರೋದು, ಅಥವಾ ಹೆಚ್ಚಿನ ಮಾಧ್ಯಮದವ್ರಿಗೆ ಏನು ಕೇಳಿಸ್ತಾ ಇರೋದು, ಅದರಲ್ಲಿ ಸಾಮಾನ್ಯ ದಲಿತ ಮಹಿಳೆಗೂ ಕೂಡ ಈ ಅಧಿಕಾರ ಇಲ್ಲ ಅಂತ ಹೇಳ್ದಂಗೆ ಇದೆ. ಅದಿಲ್ಲ ಅಂದರೆ ಅವ್ರು ಹೋಗಿ ಫೊರೆನ್ಸಿಕ್ ರಿಪೋರ್ಟ್ ತಂದೆ ಹೇಳಿ, ನಾನು ಕ್ಷಮೆ ಕೇಳ್ತೀನಿ. ಇವ್ರು ಹೇಳಿದಕ್ಕೆಲ್ಲ ಈಗ ನಿಮ್ದೆಲ್ಲ ಚಾನೆಲ್ನಲ್ಲೂ ಪ್ರಸಾರ ಆಯ್ತಲ್ವಾ ಸರ್? ಅದೇ ತಾನೇ ಹಾಕಿರೋದು, ನಂದ ವಿಡಿಯೋ ಅದು, ನಾಲ್ಗೆ ಅವ್ರದ್ದು, ವಿಡಿಯೋ ಅವ್ರದ್ದು, ಪ್ರಸಾರ ಮಾಡಿದ ಚಾನೆಲ್ಗಳು, ಅದನ್ನೇ ನಾನು ಹಾಕಿದ್ರೆ ಅದು ಫೇಕ್ ಹೆಂಗಾಗ್ತದೆ? ಕೊಡ್ಲಿ ಅವರಿಗೆ ದಯವಿಟ್ಟು. ಅವ್ರ ಕೋರ್ಟಿಂದ ಆದೇಶದಲ್ಲಿ ಆಯ್ತಪ್ಪ ಸಾರಿ ಅಂತ ಹೇಳಕ್ ಏನಿದೆ? ನಾನು ತಪ್ಪು ಮಾಡಿದ್ರೆ ಓಕೆ, ಐ ಅಗ್ರಿ. ಅಲ್ಲಿ ಟಿಲ್ ದೆನ್ ಐ ಆಮ್ ಇನ್ನೋಸೆಂಟ್ ಟಿಲ್ ಪ್ರೂವ್ಡ್ ಗಿಲ್ಟಿ. ಸರ್ಕಾರ ಬಂದು 2 ವರ್ಷ ಆಗ್ತಾ ಬಂತು, ಎಲ್ಲರೂ ಬೆಂಗಳೂರು ಟ್ಯಾಕ್ಸ್ ಪೇಯರ್ಸ್. ನೀವು ಹೇಳಿದ್ರೆ 4 ಲಕ್ಷ ಕೋಟಿ ಆದಾಯ ಕೊಟ್ಟು ಅಂತ. 2.5 ವರ್ಷದಿಂದ ಸರ್ ಇನ್ನೂ ನಿಮಗೆ ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ, ಮೂಲಭೂತ ಸೌಕರ್ಯ ಕೊಡಕ್ ಬರ್ತದೆ ನೋಡಿ. ರೆಸ್ಪೆಕ್ಟ್ ಇಲ್ಲ ಸರ್. ಈಗ ನೀವು ಅಬ್ಸಲ್ಯೂಟ್ಲಿ ನೋ ಸರ್. ಈಗ 4.5 ಲಕ್ಷ ಕೋಟಿ ರೂಪಾಯಿ ನಾವು IT ಎಕ್ಸ್ಪೋರ್ಟ್ಸ್ ಕೊಟ್ವಿ ಅಂತ ಹೇಳಿದ್ವಿ. ನಮ್ಗೆ ವಾಪಸ್ ಬಂದಿದ್ದು ಎಷ್ಟು ಸರ್? ಕೇಂದ್ರ ಸರ್ಕಾರದಿಂದ ಶೂನ್ಯ ಸರ್. ನಾವು ನಮಗೆ ವಾಪಸ್ ಕೊಟ್ರೆ ವಿ ವಿಲ್ ಬಿಲ್ಡ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್. ವಿ ವಿಲ್ ಈಗ ಮೆಟ್ರೋನಲ್ಲಿ ಹಂಗಲ್ಲ. ನಾನೇನು ಹೇಳ್ತಾ ಇದ್ದೀನಿ, ನಾನು ಅವಾಗಲೂ ಕೂಡ ಹೇಳಿದೆ, ನಾನು ನಮ್ಮ ಜವಾಬ್ದಾರಿಯಿಂದ ಓಡೋಗ್ತಾ ಇಲ್ಲ. ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ಮೆಂಟ್. ಎಸ್, ವಿ ವಿಲ್ ಡೂ. ಇಟ್ಸ್ ಆಲ್ವೇಸ್ ಎ ವರ್ಕ್ ಇನ್ ಪ್ರೋಗ್ರೆಸ್. ಯಾವುದು ಗ್ರಾಂಟ್ ಕೊರತೆ ಇದೆ ಅಲ್ಲ ಇವರೇ? ಯಾಕಂದ್ರೆ ನಾವು ಕೊಡ್ತಾ ಇರೋ ತೆರಿಗೆಗೆ ನಮ್ಗೆ ಸಮಾನವಾದಂಥ ಪಾಲ್ ಸಿಕ್ಕಿದ್ರೆ 100% ವಿ ವಿಲ್ ಬಿಲ್ಡ್ ಫಾಸ್ಟರ್ ಅಂಡ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್. ಮೆಟ್ರೋದು ಕ್ರೆಡಿಟ್ ಮಾತ್ರ ಎಲ್ಲ BJP ಅವ್ರು ತಗೊಂಡ್ರಲ್ಲ, ಅವ್ರದ್ದು ಎಷ್ಟು ಪಾಲಿದೆ ಸರ್ ಅದರಲ್ಲಿ? ನಾಟ್ ಇವನ್ 20%. ಕ್ರೆಡಿಟಿಗೆ ಮಾತ್ರ ಭಾಳ ಇದು ಮಾಡ್ತಾರೆ. ಆದಾಯ ತರಲಿಕ್ಕೆ ಯಾಕೆ? ಈಗ ಎಲ್ಲ ಬೆಂಗಳೂರು MPಗಳು BJPದವರೇ ಅಲ್ಲ, ಎಷ್ಟು ತಂದಿದಾರ್ರಿ ಅವರು ಹೇಳಿ? ನಾವು ನಮ್ಮ ಇತಿಮಿತಿನಲ್ಲಿ ಏನಿದೆ, ಆದಾಯ ಏನಿದೆ, ವಿ ವಿಲ್ ಅಬ್ಸಲ್ಯೂಟ್ಲಿ ಸರ್. ದಟ್ಸ್ ವೈ ಅದಕ್ಕೆ ನಾವು ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಲ್ಲ ಸರ್, ನಾನು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದೀನಿ ಅಂತಾನೆ. 100% ಸುಳ್ಳು ಯಾಕ್ರಿ ಹೇಳ್ತೀನಿ? ನಾನು ಹೇಳ್ತಾ ಇದ್ದೀನಿ, ವಿ ವಿಲ್ ಗೋ ಟು ಆಲ್ ದ ಅಸೋಸಿಯೇಷನ್, ಅವ್ರಿಗೆಲ್ಲ ಮಾತಾಡ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳ್ತೀನಿ. ನಾನು ಹೇಳ್ದಂಗೆ ಇವರಿಗೆಲ್ಲ ಯಾವ ವಲಯಗಳಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿ ಆಗ್ತಾ ಇದೆ, ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅವ್ರಿಗೇನು ಸಿವಿಕ್ ಕಮ್ಯುನಿಟೀಸ್ ಬೇಕು, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಬೇಕು, ನೀರಿನ ಕನೆಕ್ಟಿವಿಟಿ ಬೇಕು, ವಿದ್ಯುತ್ ಇರ್ಬೋದು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದೆಲ್ಲನೂ ಕೂಡ ಒಂದು ಪಟ್ಟಿ ಮಾಡಿಬಿಟ್ಟು ಕೊಡೋಣ ಅಂತ. ವಿ ವಿಲ್ ಟ್ರೈ ದಟ್ ಆಲ್ಸೋ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.